ಸಾಮಾನ್ಯವಾಗಿ ಒಬ್ಬ ಮನುಷ್ಯನಿಗೆ ಏನೋ ಒಂದು ಅಧಿಕಾರ ಸಿಕ್ಕಾಗ ಅಥವಾ ಒಳ್ಳೆ ಕೆಲಸ ಸಿಕ್ಕಾಗ ಒಳ್ಳೆ ಹುದ್ದೆ ಸಿಕ್ಕಾಗ ಆ ಲೈಫ್ ಸ್ಟೈಲ್ ಅನ್ನೋದು ಚೇಂಜ್ ಆಗುತ್ತೆ. ಇಲ್ಲೇನು ಚೇಂಜ್ ಆಗೇ ಇಲ್ವಲ್ಲ, ಯಾಕೆ? ಮೊದಲು ಬಹಳ ಹೊರಟಿದ್ದೆ ನಾನು. ಈಗ ಸ್ವಲ್ಪ ನಾನು ಸುಧಾರಿಸಿದ್ದೀನಿ, ನಯವಾಗೇ ಇರ್ತೀನಿ. ನಾನು ಯಾರಿಗೂ ನನ್ನ ಜೀವನದಲ್ಲಿ ಯಾರಿಗೂ ತೊಂದರೆ ಕೊಡೋಕ್ಕೂ ಇಲ್ಲ, ಯಾರಿಗೂ ವೈಯಕ್ತಿಕ ಬದುಕಿನ ಬಗ್ಗೆ ನಾನು ಚೆಲ್ಲಾಟ ಆಡಿಲ್ಲ. ಎಲ್ಲನೂ ಚೇಂಜಸ್ ಅಂದರೆ ಮಾತಿನ ಹಳ್ಳಿ ಸೊಗಡಿನಿಂದ ಸ್ವಲ್ಪ ದೂರ ಹೋಗಿಲ್ಲ ಅಷ್ಟೇ. ಅದೇ ಹಳ್ಳಿ ಸೊಗಡಿನಲ್ಲೇ ಇದ್ದೀನಿ. ನಿಮ್ಗೆ ಯಾವತ್ತು ಬ್ಲೇಸರ್ ಹಾಕೋಬೇಕು ಅಂತ ಅನ್ನಿಸ್ಲಿಲ್ವಾ? ಇಲ್ಲ, ಓಟು ಹಾಕೋಕ್ಕೆ ಹೋಗಿದ್ದೆ. ನಾನು BA ಕಂಪ್ಲೀಟ್ ಆದಮೇಲೆ ಸೇರಬೇಕು ಅಂತ ಹೋದೆ. ಆದರೆ ಹಣಕಾಸಿನ ಮುಗ್ಗಟ್ಟಿನಲ್ಲಿ ನಾನು ಏನಾರ ಒಂದು ವೃತ್ತಿ ಮಾಡಬೇಕು ಅಂತ ಕಾಂಟ್ರಾಕ್ಟ್ ವೃತ್ತಿ ಪ್ರಾರಂಭ ಮಾಡಿದೆ. ನೀವು ಶಾಸಕರಾದ್ಮೇಲೆ ಹಾಕ್ಬೋದಾಗಿತ್ತು, ಯಾಕೆ ಹಾಕ್ಲಿಲ್ಲ? ನಿಮ್ಮ ಹಳ್ಳಿ ಸೊಗಡು ಚೇಂಜ್ ಮಾಡ್ಕೋಬಹುದಾಗಿತ್ತು, ನೀವು ಹಾಕೊಳ್ಳೋ ದಿರಿಸ್ ಆಗಿರ್ಬೋದು. ಇಲ್ಲ, ನಾನು ಮೊದಲು ಪ್ಯಾಂಟು ಶರ್ಟೇ ಹಾಕ್ತಾ ಇದ್ದೆ. ಅದೇನೋ ನನಗೆ ಇದು ಹಳ್ಳಿನಲ್ಲಿ ಹಿಡಿತು. ಅದರಿಂದ ಮೊದಲು ನಾನು ಡಿಗ್ರಿ ಕಂಪ್ಲೀಟ್ ಆಗೋವರೆಗೂ ನಾನು ಪ್ಯಾಂಟು ಶರ್ಟ್ ಹಾಕ್ತಾಯಿದ್ದೆ. ಡಿಗ್ರಿ ಕಂಪ್ಲೀಟ್ ಆಗಿ ನಾನು ಇದಾದಮೇಲೆ ಈ ಪಂಚೆ ಶರ್ಟ್. ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾರಾ ಶಿವಲಿಂಗೇಗೌಡರು? 100% ಸೋಷಿಯಲ್ ಮೀಡಿಯಾನ ನಾನು 2 ಜನ ಇಟ್ಕೊಂಡಿದ್ದೀನಿ. ಸೋಷಿಯಲ್ ಮೀಡಿಯಾ ನೀವು ಪರ್ಸ್ನಲಿ ಯೂಸ್ ಮಾಡ್ತೀರಾ? ಪರ್ಸನಲಿ ಕೆಲವೊಂದು ಗೊತ್ತಾಗಲ್ಲ. ನನಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು. ಯಾವ್ದು ನೋಡ್ತೀರಾ? ನಾನು ಯಾವುದನ್ನು ನೋಡಲ್ಲ. ನನಗೆ ಬಂದು ಕಾಲ್ ರಿಸೀವ್ ಮಾಡ್ತೀನಿ ಮತ್ತು ಕಾಲ್ ಮಾಡ್ತೀನಿ ಅಷ್ಟೇ. ಇನ್ಯಾವ್ದು ನಡೆಯುತ್ತೆ ಅದೆಲ್ಲಕ್ಕೂ ತಲೆ ಕೆಡಿಸ್ಕೊಂಡು ಇನ್ಸ್ಟಾಗ್ರಾಮು, ಫೇಸ್ಬುಕ್ ಏನನ್ನೂ ನೋಡಕ್ ಹೋಗಲ್ಲ ನಾನು. ಬಟ್ ನೀವು ಅಷ್ಟು ವೈರಲ್ ಆಗಿದ್ದೀರಾ ಸರ್ ಅದರಲ್ಲೇ. ಹೌದು, ಇರ್ಬೋದು. ಈ ವಿಚಾರ ಅಂತಲ್ಲ, ಇವಾಗ ಆಗಿರೋದಲ್ಲ. ನೀವೇನೇ ಮಾತಾಡಿದ್ರು, ಯಾವುದೇ ಸ್ಟೇಟ್ಮೆಂಟ್ ಕೊಟ್ರು ಲಕ್ಷಾಂತರ ಜನ ನೋಡ್ತಾರೆ, ಲಕ್ಷಾಂತರ ಜನ ಶೇರ್ ಮಾಡ್ತಾರೆ. ಆದರೆ ಆ ಬಗ್ಗೆ ನಿಮಗೆ ಗೊತ್ತಿರುತ್ತಾ? ಅದೆಲ್ಲ ಹೇಳ್ತಾರೆ, ನಮ್ಮ ಸ್ನೇಹಿತರುಗಳು ಹೇಳ್ತಾರೆ.